ನಮಸ್ಕಾರ ಸ್ನೇಹಿತರೆ. ಜಗದೀಪ್ ಧನ್ಖಡ್ ಅವರ ವಿಚಾರ ಕೆದಕಿದಷ್ಟು ದೊಡ್ಡದಾಗ್ತಾ ಇದೆ. ಒಬ್ಬ ಉಪರಾಷ್ಟ್ರಪತಿ ಷಡ್ಯಂತ್ರದಲ್ಲಿ ಭಾಗಿಯಾದ್ರೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇವರ ಪ್ರಯತ್ನ ಹೆಂಗಿತ್ತು ನೋಡಿ. ಪ್ರಧಾನಿ ಮೋದಿಯನ್ನೇ ಟಚ್ ಮಾಡೋದು, ಪ್ರಧಾನಿ ಮೋದಿ ಅವರನ್ನೇ ಕುರ್ಚಿಯಿಂದ ಇಳಿಸೋದು. ಅವತ್ ರಾತ್ರಿ ಏನಾದ್ರೂ ರಾಜೀನಾಮೆ ಕೊಡದೆ ಹೋಗಿದ್ರೆ ತಿರುಗು ದಿನ ಬೆಳಗ್ಗೆ ದೊಡ್ಡ ಸ್ಫೋಟ ಆಗ್ತಾ ಇತ್ತು. ಇದು ಜಗದೀಪ್ ಧನ್ಖಡ್ ಅವರಿಂದ ಆಗಿರ್ಬಹುದು, ಮೋದಿ ಮತ್ತು ಅವರ ಸರ್ಕಾರದಿಂದ ಆಗಿರ್ಬೋದು, ಎರಡೂ ಕಡೆಯಿಂದ ದೊಡ್ಡ ಮಟ್ಟದ ಅಟ್ಯಾಕ್ ಗಳಾಗ್ತಾ ಇತ್ತು. ರಾತ್ರೋರಾತ್ರಿ ರಾಜನಾಥ್ ಸಿಂಗ್ ಅವರ ಕೋಣೆಯಲ್ಲಿ ಮೀಟಿಂಗ್ ಆಗುತ್ತೆ. ಮಹಾಭಿಯೋಗ, ಉಪರಾಷ್ಟ್ರಪತಿಗಳ ವಿರುದ್ಧ ಮಹಾಭಿಯೋಗ ತರೋದಿಕ್ಕೆ 10 ಸಂಸದರನ್ನ ಗುಂಪು ಮಾಡಿ ರಾಜನಾಥ್ ಸಿಂಗ್ ಅವರು ತಮ್ಮ ಕೋಣೆಗೆ ಕರೀತಾರೆ. ಪ್ರತಿಯೊಬ್ಬರಿಂದ ಸಿಗ್ನೇಚರ್ ಕಲೆಕ್ಟ್ ಮಾಡ್ತಾರೆ. ಇದು ರಾತ್ರಿಯ ಆಪರೇಷನ್, ರಾತ್ರಿಯ ರಹಸ್ಯ. ಒಂದೇ ರಾತ್ರಿನಲ್ಲಿ ಉಪರಾಷ್ಟ್ರಪತಿ ಅವರ ಭವಿಷ್ಯ ನಿರ್ಧಾರ ಆಗಿ ಹೋಗಿತ್ತು. ತಡ ಮಾಡುವಂತೇನೆ ಇಲ್ಲ, ಇವತ್ ರಾತ್ರಿನೇ ರಾಜೀನಾಮೆ ಪಡಿಬೇಕು ಅಂತ ಆಕ್ಷನ್ ಶುರುವಾಗಿತ್ತು. ಓವರ್ ನೈಟ್ ಒಬ್ಬ ಉಪರಾಷ್ಟ್ರಪತಿಯನ್ನ ಕಿತ್ತೊಗಿಬೇಕು ಅಂತ ಡಿಸೈಡ್ ಆಗುತ್ತೆ ಅಂದ್ರೆ ಅದು ಎಷ್ಟು ಸೀರಿಯಸ್ ಆಗಿರ್ಬೋದು ಮ್ಯಾಟ್ರು, ಯೋಚನೆ ಮಾಡಿ. ಅಕ್ಷರಶಃ ಧನ್ಖಡ್ ಅವರು ವಿರೋಧ ಪಕ್ಷ ಕಾಂಗ್ರೆಸ್ ಜೊತೆಗೆ ಸೇರಿ ಷಡ್ಯಂತ್ರ ಮಾಡಿದ್ರು. ನಿಮಗೆ ನೆನಪಿರ್ಬೋದು, 8-9 ತಿಂಗಳ ಕೆಳಗೆ ಇದೇ ಕಾಂಗ್ರೆಸ್ ಪಕ್ಷ ಇದೇ ಧನ್ಖಡ್ ಅವರನ್ನ ಮನಸ್ಸಿಗೆ ಬಂದ ರೀತಿ ತೇಜೋವಧೆ ಮಾಡ್ತಾ ಇತ್ತು. ಅವರು ನಡೆಯೋದನ್ನ, ಕೂರೋದನ್ನ, ನಮಸ್ಕಾರ ಮಾಡೋ ಸ್ಟೈಲ್ ನ ಅಣಕ ಮಾಡಿ ವಿಡಿಯೋ ಮಾಡಿ ರಿಲೀಸ್ ಮಾಡ್ತಾ ಇತ್ತು ಕಾಂಗ್ರೆಸ್. ದಿಢೀರ್ ಅಂತಹ ಕಾಂಗ್ರೆಸ್ ಪಕ್ಷಕ್ಕೂ ಧನ್ಖಡ್ ಅವ್ರಿಗೂ ಲವ್ ಆಗಿದ್ದೇಗೆ. ನಾನು ಹೇಳಿದಾಗೆ 8-9 ತಿಂಗಳ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷ ಇದೇ ಧನ್ಖಡ್ ಅವರ ವಿರುದ್ಧ ಇವರನ್ನ ಪದಚ್ಯುತಗೊಳಿಸಬೇಕು ಅಂತ ಮಹಾಭಿಯೋಗ ತರೋದಕ್ಕೂ ರೆಡಿಯಾಗಿತ್ತು. ಅಲ್ಲಿಂದ ಧನ್ಖಡ್ ಅವರಿಗೆ ಕಾಂಗ್ರೆಸ್ ಬಗ್ಗೆ ಭಯ ಸೃಷ್ಟಿಯಾಯ್ತು. ಮಹಾಭಿಯೋಗ ಅಂತೂ ಆಗ್ಲಿಲ್ಲ, ವಿಚಾರ ತಣ್ಣಗಾಯ್ತು. ಆದ್ರೆ ಜೊತೆಗೆ ಜಗದೀಪ್ ಧನ್ಖಡ್ ಅವರಿಗೆ ಮೋದಿ ಅವರ ವಿರುದ್ಧ ಸಿಟ್ಟಿತ್ತು. ತಮ್ಮ ಅಳಿಯನಿಗೆ ರಾಜಸ್ಥಾನದಲ್ಲಿ 2024ರ MP ಎಲೆಕ್ಷನ್ಗೆ ಟಿಕೆಟ್ ಕೊಡ್ಲಿಲ್ಲ ಬಿಜೆಪಿ ಅಂತ. ಅಮೆರಿಕದ ಉಪರಾಷ್ಟ್ರಪತಿಗಳು ಭಾರತ ಪ್ರವಾಸಕ್ಕೆ ಬಂದಾಗ ಜಗದೀಪ್ ಧನ್ಖಡ್ ಅವರು ಡಿಮ್ಯಾಂಡ್ ಇಟ್ಟಿದ್ರು. JD ವ್ಯಾನ್ಸ್ ಅವರು ನನ್ನನ್ನು ಮೀಟ್ ಮಾಡಬೇಕು, ಮೋದಿ ಅವರನ್ನ ಮೀಟ್ ಮಾಡೋದಕ್ಕೂ ಮುಂಚೆ ನನ್ನ ಜೊತೆ ಮಾತುಕತೆ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು. ಅವರ ಲಾಜಿಕ್, ಮೋದಿಗಿಂತ ನನ್ನ ಉಪರಾಷ್ಟ್ರಪತಿ ಸ್ಥಾನನೇ ದೊಡ್ಡದು. ಇದ್ಯಾವುದಕ್ಕೂ ಮೋದಿ ಅವಕಾಶ ಮಾಡ್ಕೊಡ್ಲಿಲ್ಲ. ಆಗಿಂದ ಮೋದಿ ವಿರುದ್ಧ ವಿಷ ಕಾರೋದಕ್ಕೆ ಶುರು ಮಾಡಿದ್ರು, ಸೇಡು ತೀರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅವರು ಟಾರ್ಗೆಟ್ ಮಾಡಿದ್ದು ಮೋದಿ ಸಂಪುಟದ ಸಹೋದ್ಯೋಗಿ ಸಚಿವರನ್ನ. ಜನಭರಿತ ಸಭೆಯಲ್ಲೇ ಮೋದಿ ಸಂಪುಟ ಸಚಿವರನ್ನ ಅವಮಾನ ಮಾಡೋದಕ್ಕೆ ಶುರು ಮಾಡಿದ್ರು. ನಾನೇ ನಂಬರ್ 2, ನಾನೇ ಪವರ್ಫುಲ್, ನಾನಾದ ನಂತರ ಮೋದಿ ಬರೋದು ಅಂತ ಹಮ್ಮು ಬಿಮ್ಮು ಇತ್ತು. ಮೇಲ್ನೋಟಕ್ಕೆ ಇವರು ಬಹಳ ವಿನಮ್ರರೇನೋ ಒಳ್ಳೆಯವರೇನೋ ಅಂತ ತೋರಿಸಿಕೊಳ್ಳುವ ವ್ಯಕ್ತಿತ್ವ, ಒಳಗೆ ಇಷ್ಟೆಲ್ಲ ವಿಷ ತುಂಬಿಕೊಂಡಿದ್ರು. ಒಳಗೊಳಗೆ ಮಾಡ್ತಾ ಇದ್ದ ತಂತ್ರ ಸರ್ಕಾರನ ಸಂಕಷ್ಟಕ್ಕೆ ಸಿಲುಕಿ ಹಾಕ್ಸೋದು, ಮೋದಿ ಬುಡಕ್ಕೆ ಕೈ ಹಾಕೋದು, ಕುರ್ಚಿ ಅಲ್ಲಾಡ್ಸೋದು. 2014ರಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಸೇರಿದಂತೆ 32 ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳು ಪ್ರಯತ್ನ ಮಾಡಿದ್ರು ಮೋದಿ ಅವರನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಸಾಧ್ಯ ಆಗಿಲ್ಲ. ಹಿಂಬಾಗಿಲ ಮೂಲಕ ಉಪರಾಷ್ಟ್ರಪತಿಯಾದ ಧನ್ಖಡ್ ಅವರಿಂದ ಏನ್ ಸಾಧ್ಯ? ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಜಗದೀಪ್ ಧನ್ಖಡ್ ಅವರು. ಇತ್ತೀಚೆಗಂತೂ ಮಲ್ಲಿಕಾರ್ಜುನ ಖರ್ಗೆ ಅವರು, ಜೈರಾಮ್ ರಮೇಶ್ ಅವರು ಆಗಿಂದಾಗ್ಗೆ ಜಗದೀಪ್ ಧನ್ಖಡ್ ಅವರನ್ನ ಮೀಟ್ ಮಾಡ್ತಾನೆ ಇದ್ರು. ಅಂದ್ರೆ ಇವ್ರು ಯಾವ ರೀತಿ ಷಡ್ಯಂತ್ರ ಮಾಡಿದ್ರು, ರಾಜ್ಯಸಭೆಯಲ್ಲಿ ಸರ್ಕಾರದ ಮೇಲೆ ಮತ್ತು ಮೋದಿ ಮೇಲೆ ಯಾವುದೇ ರೀತಿಯ ದಾಳಿಗಳಾದ್ರೂ, ಅಟ್ಯಾಕ್ ಆದ್ರೂ ಚೇರ್ಮನ್ ಕುರ್ಚಿನಲ್ಲಿ ಕೂತಿರುವ ಉಪರಾಷ್ಟ್ರಪತಿಗಳು ನಮ್ಮನ್ನ ತಡಿಬಾರ್ದು, ನಾವ್ ಏನೇ ಮಾಡಿದ್ರು ಸುಮ್ಮನೆ ಇರಬೇಕು, ನಮಗೆ ಸಹಕಾರ ಕೊಡಬೇಕು ಧನ್ಖಡ್ ಸಾಹೇಬ್ರೆ ಅಂತ ಒಳ ಒಪ್ಪಂದ ಮಾಡ್ಕೊಂಡಿದ್ರು. ಇಲ್ಲದೆ ಹೋದ್ರೆ ಬಿಜೆಪಿ ಅವರು ಸವಾರಿ ಮಾಡ್ಕೊಡ್ತಾರಲ್ಲ. ನ್ಯಾಷನಲ್ ಹೆರಾಲ್ಡ್ ಹಗರಣ ಇದೆ, ರಾಹುಲ್ ಗಾಂಧಿ ಅವರ ನಾಗರಿಕತ್ವ ಡೋಲಾಯ ಮನಸ್ಥಿತಿನಲ್ಲಿದೆ, ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾದ್ರಾರ ಭ್ರಷ್ಟಾಚಾರದ ಭೂ ಕಬಳಿಕೆಯ ಹಗರಣ ಇಡಿ ತನಿಖೆ ನಡೆಸ್ತಾ ಇದೆ. ಈ ಎಲ್ಲವನ್ನ ಬಿಜೆಪಿ ಎತ್ಕೊಂಡು ಕಾಂಗ್ರೆಸ್ನ ಮೂಲೆ ಗುಂಪು ಮಾಡಿಬಿಡುತ್ತೆ. ಹಂಗಾಗೋದಕ್ಕೆ ಬಿಡಬಾರ್ದು. ಉಪರಾಷ್ಟ್ರಪತಿಗಳನ್ನೇ ಬುಟ್ಟಿಗೆ ಹಾಕಿಕೊಂಡು ಬಿಟ್ರೆ ಆ ಪ್ರಯತ್ನಕ್ಕೆ ಸಹಕಾರ ಕೊಟ್ಟಿದ್ರ ಧನ್ಖಡ್ ಅವರು ಅನ್ನೋ ಅನುಮಾನಗಳು ಅವರ ರಾಜೀನಾಮೆಯಿಂದ ಮತ್ತಷ್ಟು ಬಲಗೊಳ್ತಾ ಇದಾವೆ. ಇದು ಪೂರ್ಣ ಬಹುಮತದ ಸರ್ಕಾರ ಅಲ್ಲ, ಒತ್ತಡ ಹಾಕಬಹುದು ಮೋದಿ ಮೇಲೆ. ನಾವು ಏನ್ ಮಾಡಿದ್ರು, ದೊಂಬಿ ದಾಳಿ ಮಾಡಿದ್ರು ಸಹಕಾರ ಕೊಡಬೇಕು ರಾಜ್ಯಸಭೆಯಲ್ಲಿ ಅನ್ನೋ ಒಪ್ಪಂದಗಳೇನಾದ್ರೂ ಆಗಿತ್ತಾ ಧನ್ಖಡ್ ಮತ್ತು ಕಾಂಗ್ರೆಸ್ ನಡುವೆ? ಆದ್ರೆ ಇದ್ಯಾವುದು ಆಗೋದಕ್ಕೆ ಬಿಡ್ಲಿಲ್ಲ ಸರ್ಕಾರ. ಮೋದಿ ತಣ್ಣೀರ್ ಎರಚಿಬಿಟ್ರು ಈ ಎಲ್ಲ ಪ್ರಯತ್ನಗಳಿಗೆ ಧನ್ಖಡ್ ಸಾಹೇಬ್ರ ರಾಜೀನಾಮೆ ಕೊಡಿಸೋ ಮೂಲಕ. ಯಾವ ಕಾಂಗ್ರೆಸ್ ಪಾರ್ಟಿ ಕೆಲವೇ ತಿಂಗಳ ಹಿಂದೆ ಇದೇ ಜಗದೀಪ್ ಧನ್ಖಡ್ ಅವರ ಮಿಮಿಕ್ರಿ ಮಾಡಿ TMC ಜೊತೆಗೂಡಿ ಅಣಕಿಸ್ತಾ ಇತ್ತು, ಅಂತಹ ಕಾಂಗ್ರೆಸ್ ಪಾರ್ಟಿ ಈಗ ಮುಂದೆ ಬಂದು ಜಗದೀಪ್ ಧನ್ಖಡ್ ಅವರಿಗೆ ಬೀಳ್ಕೊಡುಗೆ ಫೇರ್ವೆಲ್ ನ ನಾವು ಕೊಡ್ತೇವೆ ಅಂತ ಆಹ್ವಾನ ಕೊಟ್ಟಿದೆ ನೋಡಿ.
ಕಾಂಗ್ರೆಸ್ ಪಾಲಿಗೆ ಈಗ ಜಗದೀಪ್ ಧನ್ಖಡ್ ಅವರು ಒಳ್ಳೆಯ ವ್ಯಕ್ತಿಯಾಗಿ ಮಾರ್ಪಾಡಾಗ್ಬಿಟ್ಟಿದ್ದಾರೆ. ಕಂಪ್ಲೀಟ್ 180 ಡಿಗ್ರಿ ಯೂ ಟರ್ನ್ ಇದು ಕಾಂಗ್ರೆಸ್ದು. 8-9 ತಿಂಗಳ ಹಿಂದೆ ಇದೇ ಜಗದೀಪ್ ಧನ್ಖಡ್ ವಿರುದ್ಧ ವಿಷ ಕಾರ್ತಾ ಇತ್ತು ಕಾಂಗ್ರೆಸ್. ದಿಢೀರಂತ ಪ್ರೀತಿ ಪ್ರೇಮ ವಾತ್ಸಲ್ಯ ಉಕ್ಕಿ ಹರಿತಾ ಇದೆ ನೋಡಿ. ಇದರ ಅರ್ಥ ಜಗದೀಪ್ ಧನ್ಖಡ್ ಅವರು ಕಾಂಗ್ರೆಸ್ ಬಿಜೆಪಿ ಮತ್ತು ಸರ್ಕಾರದ ವಿರುದ್ಧ ಮಾಡಲಿದ್ದ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು. ದಿಲ್ಲಿ ಎಲೆಕ್ಷನ್ ನಂತರ ಕೇಜ್ರಿವಾಲ್ರಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಆಗಿ ಹೋಗ್ತಾ ಇಲ್ಲ, ಮನಸ್ತಾಪ ಇದೆ. ಅದನ್ನ ತ್ಯಾಪೆ ಹಚ್ಚೋ ಕೆಲಸಕ್ಕೆ ಜಗದೀಪ್ ಧನ್ಖಡ್ ಅವರನ್ನ ಉಪಯೋಗಿಸಿಕೊಳ್ತಾ ಕಾಂಗ್ರೆಸ್ ದಿಢೀರಂತ ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಎಲ್ಲ ಅನುಮಾನಗಳು ಮೂಡ್ತಾ ಇದಾವೆ. ಮಾಡಿಲ್ಲ ಅನ್ನೋದಾದ್ರೆ ಕೇಜ್ರಿವಾಲ್ ರನ್ನ ಜಗದೀಪ್ ಧನ್ಖಡ್ ಅವರು ಯಾಕೆ ಮೀಟ್ ಮಾಡಬೇಕಾಗಿತ್ತು? ಅವರೇನು ರಾಜ್ಯಸಭಾ ಸದಸ್ಯರ ಅಥವಾ ಮುಖ್ಯಮಂತ್ರಿಗಳ ಸಚಿವರ? ತಮ್ಮ ಹೆಂಡತಿಯ ಬರ್ತ್ಡೇ ದಿವಸ ತಮ್ಮನ್ನ ಯಾವ ಪಕ್ಷ ಉಪರಾಷ್ಟ್ರಪತಿಗಳನ್ನಾಗಿ ಮಾಡ್ತೋ ಆ ಪಕ್ಷದ ಒಬ್ಬರನ್ನೂ ಆಹ್ವಾನಿಸದೆ ಬರೀ ವಿರೋಧ ಪಕ್ಷದವರಿಗಷ್ಟೇ ಆಹ್ವಾನ ಕೊಟ್ಟು ಸರ್ಕಾರದ ಖರ್ಚಿನಲ್ಲಿ ಹೆಂಡತಿಯ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು ಜಗದೀಪ್ ಧನ್ಖಡ್ ಅವರು. ಇದು ಏನನ್ನ ಸೂಚಿಸುತ್ತೆ? ಶಿವರಾಜ್ ಸಿಂಗ್ ಚೌಹಾಣ್ ರಂತಹ ಹಿರಿಯ ಸಚಿವರನ್ನೇ ಬಿಟ್ಟಿರಲಿಲ್ಲ. ತುಂಬಿದ ಸಭೆಯಲ್ಲೇ ಅವಮಾನ ಮಾಡಿದ್ರು. ನನಗೆ ಮೋದಿಗಿಂತ ಹೆಚ್ಚಿಗೆ ಪ್ರೋಟೋಕಾಲ್ ಕೊಡ್ಬೇಕು, ಎಲ್ಲ ಆಫೀಸ್ಗಳಲ್ಲೂ ರಾಷ್ಟ್ರಪತಿ ಮತ್ತು ಪ್ರಧಾನಿಗಳ ಜೊತೆಗೆ ನನ್ನ ಫೋಟೋನು ಹಾಕಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು. ವಿದೇಶದ ವ್ಯಕ್ತಿಗಳು ಬಂದ್ರೆ ಮೊದಲು ನನ್ನನ್ನ ಮೀಟ್ ಮಾಡಬೇಕು, ನಂತರ ಮೋದಿ. ಪ್ರತಿಪಕ್ಷದವರ ಜೊತೆಗೆ ಸೇರಿ ಜಗದೀಪ್ ಧನ್ಖಡ್ ಅವರು ಸಂಪೂರ್ಣ ಮೋದಿ ವಿರೋಧಿಯಾಗಿ ಪರಿವರ್ತನೆಯಾಗಿದ್ರು. ಉಪರಾಷ್ಟ್ರಪತಿಯನ್ನಾಗಿ ಮಾಡಿದ ಬಿಜೆಪಿ ಅವರು ರಾಜೀನಾಮೆ ಕೊಟ್ಟಾಗ ಕ್ಯಾರೆ ಅಂತ ಇಲ್ಲ. ಅದೇ ಪ್ರತಿಪಕ್ಷ 8 ತಿಂಗಳ ಹಿಂದೆ ಇವರನ್ನ ಪದಚ್ಯುತಗೊಳಿಸಬೇಕು, ಮಹಾಭಿಯೋಗ ತಂದಿದ್ದ ಪ್ರತಿಪಕ್ಷ ಫೇರ್ವೆಲ್ ಕೊಡ್ತೀವಿ, ಬೀಳ್ಕೊಡುಗೆ ಕೊಡ್ತೀವಿ ಅಂತ ಆಹ್ವಾನ ಕೊಡುತ್ತೆ. ಇದರಲ್ಲಿ ಡಬಲ್ ಗೇಮ್ ಕಾಣಿಸಲ್ವಾ ನಿಮಗೆ? ಜಗದೀಪ್ ಧನ್ಖಡ್ ಅವರು ಮೋದಿ ಅವರನ್ನ ಎದುರಾಕೊಂಡಿದ್ದು ಪ್ರತಿಪಕ್ಷಗಳು ನಮಗೆ ಸಾಥ್ ಕೊಡುತ್ತವೆ ಅನ್ನುವ ಆತ್ಮವಿಶ್ವಾಸದ ಮೇಲೆ, ಆದ್ರೆ ಲೆಕ್ಕಾಚಾರ ಮೇಲೆ ಇದೆ. ರಾಜ್ಯಸಭೆ ಮತ್ತು ಲೋಕಸಭೆನಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಇರುತ್ತೋ ಅದು ತಾನು ಬಯಸಿದಾಗ ಉಪರಾಷ್ಟ್ರಪತಿಗಳನ್ನ ಪದಚ್ಯುತಗೊಳಿಸಬಹುದು. ಆಸ್ ಸಿಂಪಲ್ ಆಸ್ ಇಟ್ ಈಸ್. ರಾಜ್ಯಸಭೆ ಮತ್ತು ಲೋಕಸಭೆನಲ್ಲಿ ಬಿಜೆಪಿಗೆ ಬಹುಮತ ಇದೆ. ಕಾಂಗ್ರೆಸ್ ಕೈ ಹಿಡಿಯುತ್ತೆ ಅಂತ ನಂಬಿ ಮೋದಿ ಎದುರಾಕೊಂಡು ಮನೆ ಸೇರಿದ್ರು ಧನ್ಖಡ್ ಸಾಹೇಬ್ರು. ಕಾಂಗ್ರೆಸ್ನವ್ರು ಏನ್ ಭರವಸೆ ಕೊಟ್ಟಿದ್ರು? ನೀವು ರಾಜೀನಾಮೆ ಕೊಡಿ ಸಾಕು, ರಾಷ್ಟ್ರಾದ್ಯಂತ ನಿಮ್ಮ ಪರ ಅಲೆ ಸೃಷ್ಟಿ ಮಾಡ್ತೇವೆ, ಸುನಾಮಿ ಸೃಷ್ಟಿ ಮಾಡ್ತೇವೆ. ಈಗ ಧನ್ಖಡ್ ಅವರಿಗೆ ನಡು ನೀರಲ್ಲೇ ಕಾಂಗ್ರೆಸ್ ಕೈ ಕೊಟ್ಟಿದೆ. ರಾಜನಾಥ್ ಸಿಂಗ್ ಅವರು ಸಂಸತ್ನಲ್ಲಿ ತಮ್ಮ ಆಫೀಸ್ ನಲ್ಲಿ ರಾತ್ರೋರಾತ್ರಿ ಮೀಟಿಂಗ್ ಮಾಡಿ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಿದ್ರು, ಹೋಗಿ ಧನ್ಖಡ್ ಅವರನ್ನ ಮೀಟ್ ಮಾಡಿ ತತ್ಕ್ಷಣ ರಾಜೀನಾಮೆ ಕೊಡೋದಕ್ಕೆ ಹೇಳಿ, ಇಲ್ಲದೆ ಹೋದ್ರೆ ಮಹಾಭಿಯೋಗ ತರ್ತಾ ಇದ್ದೇವೆ, ಬೆಳಗ್ಗೆ ರೆಡಿ ಆಗೋದಕ್ಕೆ ಹೇಳಿ. ಆಗ ನೋಡಿ ಎಲ್ಲ ರಸ್ತೆಗಳು ಬಂದಾಯ್ತು ಧನ್ಖಡ್ ಸಾಹೇಬ್ರಿಗೆ. ರಾಜೀನಾಮೆ ಒಂದೇ ಉಳಿದಿದ್ದು. ಜಸ್ಟಿಸ್ ಯಶವಂತ್ ವರ್ಮಾರು ಕ್ಯಾಶ್ ಕಾಂಡದಲ್ಲಿ ಸಿಲುಕಿ ಪದಚ್ಯುತಿಗೊಳ್ಳುವ ಭೀತಿಯಲ್ಲಿದ್ದಾರೆ. ಸರ್ಕಾರ ಅವರನ್ನ ಪದಚ್ಯುತಿಗೊಳಿಸೋದಿಕ್ಕೆ ಮಹಾಭಿಯೋಗ ತರೋದಕ್ಕೂ ರೆಡಿಯಾಗಿದೆ. ಇಲ್ಲೂ ಸಹ ಜಗದೀಪ್ ಧನ್ಖಡ್ ಅವರು ಡಬಲ್ ಗೇಮ್ ಮಾಡೋದಕ್ಕೆ ಶುರು ಮಾಡಿದ್ರು. ರಾಜ್ಯಸಭೆಯಲ್ಲಿ ಸಂಸದರ ಸಹಿ ಸಂಗ್ರಹ ಮಾಡಿದ್ರು ಮಹಾಭಿಯೋಗ ತರೋದಿಕ್ಕೆ. ಇಲ್ಲಿ ಅವರು ಸಂಗ್ರಹ ಮಾಡಿದ್ದ ಸಹಿಗಳೆಲ್ಲ ಯಾರದ್ದು ಗೊತ್ತಾ? ಕಾಂಗ್ರೆಸ್ ಪಕ್ಷದವರದ್ದು ಅಥವಾ ಎಲ್ಲವೂ ಪ್ರತಿಪಕ್ಷಕ್ಕೆ ಸೇರಿದವರದ್ದೇ ಸಹಿಗಳಾಗಿತ್ತು. ಬಿಜೆಪಿ ಎಂಪಿಗಳ ಯಾವ ಸಹಿನನ್ನು ಸಂಗ್ರಹ ಮಾಡಿರಲಿಲ್ಲ. ಇದರ ಉದ್ದೇಶ ನೋಡಿ ಬಿಜೆಪಿ ಮತ್ತು ಸರ್ಕಾರ ಜಸ್ಟಿಸ್ ಯಶವಂತ್ ವರ್ಮಾ ಪರವಾಗಿ ನಿಂತಿದೆ. ಮಹಾಭಿಯೋಗಕ್ಕೆ ಸೈನ್ ಮಾಡಿರೋರೆಲ್ಲ ಪ್ರತಿಪಕ್ಷದವರೇ ಆಗಿದ್ದಾರೆ. ಅಂದ್ರೆ ಭ್ರಷ್ಟಾಚಾರಕ್ಕೆ ಬಿಜೆಪಿ ಕುಮ್ಮಕ್ಕು ಕೊಡ್ತಾ ಇದೆ, ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಈ ರೀತಿ ಪ್ರೊಜೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಜಗದೀಪ್ ಧನ್ಖಡ್ ಸಾಹೇಬ್ರು. ಈಗ ಅರ್ಥ ಆಗ್ತಾ ಇರ್ಬೇಕು ಇವ್ರು ಎಷ್ಟು ಡೇಂಜರಸ್ಸು. ಸೋಮವಾರ ಏನ್ ಅಧಿವೇಶನ ಶುರುವಾಯ್ತು, ಈ ವ್ಯಕ್ತಿಯನ್ನ ಇನ್ನೂ ಮುಂದುವರಿಯೋದಕ್ಕೆ ಬಿಟ್ರೆ ನಮ್ಮ ಗುಂಡಿ ನಾವೇ ತೋಡಿಕೊಂಡಂತೆ ಅಂತ ತತ್ಕ್ಷಣ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಡ್ತು. ಈಗ ತಲೆದಂಡ ಸಹ ಆಗೋಗಿದೆ. ಇದಿಷ್ಟು ಜಗದೀಪ್ ಧನ್ಖಡ್ ಅವರ ಬಗ್ಗೆ ವಿಶೇಷ ಮಾಹಿತಿ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.